ಆಗ್ಬಿಟ್ಟು ನಾನು ನೋಡ್ದು ಸರ್ ಅಷ್ಟು ದಿನ ಕಿತ್ತವಾಗ್ತಿಲ್ಲ ಸರ್. ಹಂಗಾರೆ ಇಷ್ಟು ದಿನ ವಿಡಿಯೋ ನೋಡಿದ್ರೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗಿದೆ. ಅಷ್ಟು ದಿನ ಕಿತ್ತವಾಗ್ತಿದ್ರೆ ಈಗ ಉಟ್ಕೊಂಡ್ಬಿಡ್ತಾರೆ ಸರ್ ಸಡನ್ ಆಗಿ. ದರ್ಶನ್ ಸರ್ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕೆಳಗೆ ಟ್ರೈ ಮಾಡ್ತಾ ಇದ್ದಾರೆ. ಯಾವುದೇ ವ್ಯಕ್ತಿ ಕೆಳಗೆ ಹೋಗಲ್ಲ ಸರ್, ಇನ್ನು ಮೇಲೆ ಹೋಗ್ತಾರೆ. ರಾಘವೇಂದ್ರ ಬ್ರಾಂಡಿಗೆ ಫಿಕ್ಸ್ ಆಗಿ ವಿಸ್ಕೀಲಿ ಮಿಕ್ಸ್ ಆಗಿ ತೇಲಾಡ್ಕೊಂಡಿರುವೆ ರಾಘವೇಂದ್ರ ಹೇಳಿ. ಇವತ್ತು ಗಿಲ್ಲಿ ಗೆಲ್ತಾನೆ ಅಂತ ಹೇಳ್ಬಿಟ್ಟು ಅನ್ನದಾನ ಏರ್ಪಟ್ಟಿದ್ರು. ಗಿಲ್ಲಿ ಗೆದ್ದಾಯ್ತು, ಅನ್ನದಾನ ಸ್ಟಾರ್ಟ್ ಆಯ್ತು ಸರ್. ಹೌದು, ಈಗ ಮಧುಣ್ಣ ಮತ್ತು ಸ್ನೇಹಿತರು ಯಾರೋ ಸಪೋರ್ಟ್ ಮಾಡಿ ಅನ್ನದಾನ ಮಾಡ್ಸೋದು ಮಧುಣ್ಣ ಅವತ್ತೇ ಹೇಳಿದ್ರು ಗಿಲ್ಲಿ ಗೆದ್ದು ಬಂದರೆ ಒಂದಿನ ಪೂರ್ತಿ ಅನ್ನದಾನ ನೀವೇ ನೋಡ್ತಾ ಇದ್ದೀರಾ. ಚಿಕ್ಕದಾಗೆ ಅನ್ನದಾನ ಮಾಡ್ತಾ ಇಲ್ಲ, ಎಲ್ಲ ದೊಡ್ಡ ದೊಡ್ಡ ಸುಮಾರು 2,500 ಇಂದ 3,000 ಜನಕ್ಕೆ ಅಡುಗೆ ಮಾಡಿಸಿರೋದು. ಎಲ್ಲರೂ ಇವತ್ತು ಸಂಜೆವರೆಗೂ ಇರುತ್ತೆ, ಊಟ ಖಾಲಿ ಅವ್ರು ಕೊಡ್ತಾನೆ ಇರ್ತೀವಿ. ಏನು ಮಾಡಿದ್ವಿ ನಾವು ಗಿಲ್ಲಿಯವ್ರು ಗೆದ್ಮೇಲೆ ಅದೊಂದು ಮಾತು ಹೇಳಿದ್ರು ಮಧುಣ್ಣ, ಗಿಲ್ಲಿ ಗೆದ್ಮೇಲೆ ಅನ್ನದಾನ ಮಾಡೇ ಮಾಡ್ತೀವಿ ಎಲ್ಲರಿಗೂ ಅಂತ. ಆ ಮಾತನ್ನ ಉಳಿಸ್ಕೋಬೇಕಾಗಿದೆ. ಉಳಿಸ್ಕೊಳ್ಳೋಕ್ಕೋಸ್ಕರ ಗಿಲ್ಲಿ ಗೆದ್ದಿದ್ದು ಕರೆಕ್ಟಾಗಿ ಒಂದು ವಾರಕ್ಕೇ ಮಾಡಿಸಿ ಎಲ್ಲರಿಗೂ ಬಡಿಸ್ತಾ ಇರೋದು. ಸರ್ ಕ್ರೇಜ್ ಅಂದರೆ ನಮ್ಮ ಕನ್ನಡದವ್ರು ಮೊದಲೇ ಕೇಳಬೇಕಾ? ನಮ್ಮ ಮಧುಣ್ಣ ಮಾತು ಕೊಟ್ಟರೆ ಮಾತು ತಪ್ಪಲ್ಲ. ಗಿಲ್ಲಿ ಗೆದ್ರೆ ಏನು ಮಾಡಿಸಿದ್ದ ಮಾತು ಕೂಡ ಮಾತು ಪ್ರಕಾರ ನಡ್ಕೋತಿದ್ದಾರೆ. ಗಿಲ್ಲಿ ಕ್ರೇಜ್ ಇವತ್ತು ಅದೇ ಥರ ಇದೆ. ಇನ್ನೂ ನಮ್ಮ ಜಾಲಿವುಡ್ಡಿಂದ ಹಾಲಿವುಡ್ಗಳು ಗಿಲ್ಲಿ ಹೋಗ್ತಾ ಇರ್ತಾರೆ. ಈ ಥರ ಇನ್ನೂ ಅನ್ನದಾನಗಳು ನಡೀತಾ ಇರಲಿ. ಇನ್ನೂ ಯಾರು ಅಭಿಮಾನಿಗಳಿದ್ದೀರಾ ಒಂದು ಎಲ್ಲರಿಗೊಂದು ಅನ್ನದಾನ ಮಾಡೋದು ಮಾಡಿ. ಯಾಕಂದರೆ ನೀವೆಲ್ಲೆಲ್ಲ ಹೋಗಿ ದುಡ್ಡು ಸುರಿದ್ರೆ ಯಾರು ಹೊಟ್ಟೆ ತುಂಬಲ್ಲ. ಒಬ್ಬರು ಊಟ ಹಾಕೋದ್ರಿಂದ ನಿಮಗೂ ಒಳ್ಳೇದಾಗುತ್ತೆ, ಒಂದು ಹೊಟ್ಟೆನೂ ತುಂಬುತ್ತೆ ಅಂತ ಹೇಳ್ತೀನಿ. ಹೌದು, ನಾವು ನೋಡಿದಾಗ ಅಷ್ಟೇ. ಸುಮಾರು 11 ಸೀಸನ್ ಕರೆಕ್ಟಾಗಿ ನೋಡೇ ಇಲ್ಲ. ಯಾರು ನಮ್ಮ ಮಂಜಣ್ಣವ್ರು ಇದ್ದು ಸೀಸನ್ ಬಿಟ್ಟರೆ ಅದು ನಾವು ನೋಡೇ ಇಲ್ಲ ಅಷ್ಟೊಂದು ಇದಾಗಿ. ನಿಜವಾಗ್ಲೂ ಗಿಲ್ಲಿಯವ್ರು ಇರೋಕ್ಕೆ ನಾವು ನೋಡಿದ್ದು. ಆ ಕ್ರೇಜಿಂದ ನಿಜವಾಗ್ಲೂ ಅಭಿಮಾನ ಎಲ್ಲಿಂದ ಹುಡ್ಕೋತು ಅಂದರೆ 11 ಸೀಸನ್ನು ಇಲ್ಲಿ ಅಭಿಮಾನ 12ನೇ ಸೀಸನ್ ಹುಡ್ಕೊಂಡಿದೆ. ಅಲ್ಲಿ ಶುರುವಾಗಿದ್ದ ಅಭಿಮಾನ ಇನ್ನೂ ನಡೀತಾನೆ ಇದೆ. ಇನ್ನೂ ದೊಡ್ಡದಾಗಿ ಬರುತ್ತೆ. ಗಿಲ್ಲಿಯವ್ರಿಗೆ ಇನ್ನೂ ದೊಡ್ಡದಾಗೆ ಬಿಗ್ ಬಾಸ್ ಯಾವುದಂದ್ರೆ ಇತಿಹಾಸದಲ್ಲಿ ಯಾವತ್ತೂ ಬರ್ದಿರಲ್ಲ. ಆ ಥರ ಒಂದು ಪುಟದಲ್ಲಿ ಉಳಿದೋಗುತ್ತೆ. ಇಷ್ಟು ಅಭಿಮಾನ, ಇಷ್ಟು ಜನ, ಇಷ್ಟು ಎಲ್ಲರಿಗೂ ಕೂಡ ಒಂದು ಓಟ್, ಹೈಯೆಸ್ಟ್ ಓಟು 50 ಕೋಟಿ ಮೇಲೆ ಓಟ್ ಬಿದ್ದಿರೋದು. ಇಡೀ ಇಂಡಿಯಾದಲ್ಲೇ ಯಾರಿಗೂ ಅಷ್ಟು ಓಟ್ ಬಿದ್ದಿಲ್ಲ ಬಿಗ್ ಬಾಸ್ ಸೀಸನಲ್ಲಿ, ಗಿಲ್ಲಿಯವ್ರಿಗೆ ಬಿದ್ದಿರೋದು. ಅಂದರೆ ಇಷ್ಟೊಂದು ಕ್ರೇಜ್ ಯಾಕೆ? ಅಂಥದ್ದು ಏನು ಮಾಡಿದ್ದಾರೆ ಗಿಲ್ಲಿ ಸರ್? ಅಂದರೆ ನೊಂದ ಮನಸ್ಸುಗಳನ್ನ ನಗಿಸಿದ್ದಾರೆ ನಿಜವಾಗ್ಲೂ. ಅದೇ ಒಂದು ಟ್ಯಾಟೋ ಹಾಕ್ಸ್ಕೊಂಡು ಅವರು ಅಷ್ಟೇ ತುಂಬ ನೊಂದ ಜೀವಗಳನ್ನ ನಗಿಸಿದ್ದಾರೆ. ಆ ನಗುವಲ್ಲೇ ತೃಪ್ತಿಪಡಿಸಿದ್ದಾರೆ. ಅದರಿಂದನೇ ಎಲ್ಲರೂ ಗಿಲ್ಲಿ ಮೇಲೆ ಅಭಿಮಾನ. ಮತ್ತು ನಮ್ಮ ಮಂಡ್ಯದ ಹುಡುಗ ರೈತರ ಮಗ ಅದೊಂದಿದೆ. ನಮ್ಮ ಮಂಡ್ಯ ಹುಡುಗ ಒಂದು ಕನ್ನಡದ ಹುಡುಗ, ಒಂದು ಕನ್ನಡಕ್ಕೆ ಯಾರು ಒಂದು ಕೆಳಗಾಗ್ತಾನೆ ಆಗಲಿ, ಒಂದು ಯಾರು ಹೀಯಾಳಿಸ್ದಲೆ, ಯಾರ ಮೇಲೆ ಕೋಪ ಮಾಡ್ಕೊಳ್ದಲೆ, ಒಂದು ಕೈ ಮಾಡೋಕ್ಕಾಗಲಿ, ಯಾವ್ದು ರೀತಿನೂ ಹೋಗ್ದಲೇ ಆ ನಗುದಿಂದನೇ ಇಡೀ ಬಿಗ್ ಬಾಸ್ನ ಕರ್ಕೊಂಡು ಹೋಗಿದೆ. ಜನಗಳನ್ನ ಆ ನಗುನಲ್ಲೇ ತೇಲ್ಸ್ಕೊಂಡು 3 ತಿಂಗಳು ಯಾವ ರೀತಿ ಹೋಗಿದೆ ಅಂತ ಗೊತ್ತಾಗ್ದಲೆ ಕರ್ಕೊಂಡು ಹೋಗಿದ್ದಾರೆ. ತುಂಬ ಜನ ಪಾಪ ದುಃಖ ಪಡಿ ಬಿಗ್ ಬಾಸ್ ಮುಗಿದೋಯ್ತು, ಗಿಲ್ಲಿ ನೋಡೋಕ್ಕಾಗಲ್ಲ ಅಂತ. ಸಣ್ಣ ಪರದಲ್ಲಿ ನೋಡ್ತಾ ಇರಿ, ಇನ್ನು ದೊಡ್ಡ ಪರದಲ್ಲಿ ನೋಡೋಕ್ಕೆ ಕಾಯ್ತಾ ಇರಿ. ಇನ್ನೂ ಒಂದು 3-4 ಫಿಲಮ್ ಬರ್ತಾ ಇದೆ, ಎಲ್ಲ ವೆಯ್ಟ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ನೋಡ್ಬೋದು. ಸರ್ ಮೀಟ್ ಮಾಡಂದ್ರೆ ಏನು ಮೀಟ್ ಮಾಡಿಲ್ಲ, ಯಾಕಂದರೆ ಅವರು ಬ್ಯುಸಿಯಲ್ಲಿ ಇರ್ತಾರಲ್ಲ. ಇವಾಗ ಸರ್ ಇವಾಗ ಮಧುಣ್ಣ ಅಣ್ಣ ಬರ್ರಿ ಇವಾಗ ಮಧುಣ್ಣರಾಗಲಿ ಅವ್ರನ್ನ ಮೀಟ್ ಮಾಡಲೇಬೇಕು ಅಂತ ಹೋಗಿ ಯಾವುದೂ ಮಾಡಲಿಲ್ಲ. ಒಂದು ನಮ್ಮ ಕನ್ನಡದ ಹುಡುಗ ಒಂದು ಬೆಳೀತಾ ಇದ್ದಾರೆ, ಎಲ್ಲರೂ ನಗಿಸ್ತಾ ಇದ್ದಾರೆ. ಅದರಿಂದ ಅವ್ರಿಗೊಂದು ಉತ್ತೇಜನ ಬೇಕಾಗಿತ್ತು. ಈಗ ಸಪೋರ್ಟ್ ಮಾಡಿದ್ರೆ ಯಾರೂ ಸಿಗದೇ ಇದ್ದಾಗ ಮಧುಣ್ಣವ್ರು ನಿಂತ್ಕೊಂಡು ಸಪೋರ್ಟ್ ಮಾಡಿದ ಕಾರಣ ಗಿಲ್ಲಿ ಬಂದು ನಮಗೇನೋ ಭೇಟಿ ಮಾಡಲಪ್ಪ ಏನೋ ಮಾಡಲಿ ಅಂತ ಇರಲಿಲ್ಲ. ಒಂದು ನಮ್ಮ ಹುಡುಗ, ನಮ್ಮ ಮಂಡ್ಯದ ಹುಡುಗ, ನಮ್ಮ ಜಿಲ್ಲೆ ಹುಡುಗ ಬೆಳೀಲಿ, ಅವ್ನು ತುಂಬ ದೊಡ್ಡ ಮಟ್ಟಕ್ಕೆ ಹೋಗಿ ಅವ್ನು ನೋಡಿ ಇನ್ನೂ 10 ಜನ ಬೆಳೀಲಿ, ಅವ್ನು ನೋಡಿ ಇನ್ನೂ 100 ಜನ ಬೆಳೀಲಿ. ಅವತ್ತು ಹೇಳಿದರು ಮಧುಣ್ಣ 1 ಟ್ಯಾಟೋಗೆ ಎಷ್ಟು ಟ್ಯಾಟೋ ಆಗುತ್ತೆ. ಇವತ್ತು 1 ಟ್ಯಾಟೋ 10 ಟ್ಯಾಟೋ ಆಗಿದೆ. ಅದೇ ಥರ ಗಿಲ್ಲಿ 1 ಗಿಲ್ಲಿ ಅಲ್ಲ 100 ಗಿಲ್ಲಿ ಆಗಬೇಕು. ಎಲ್ಲರೂ ಬೆಳಿಬೇಕು, ಎಲ್ಲರಿಗೂ ನಮ್ಮ ಕನ್ನಡದ್ರು ಸಪೋರ್ಟ್ ಮಾಡ್ಬೇಕನ್ನೋ ನಮ್ಮ ಮಧುಣ್ಣವರ ಗುರಿ ಇದ್ದಿದ್ದು. ಆ ಗುರಿ ಒಬ್ರಿಗೆ ನೆರವೇಗಿದೆ. ಗಿಲ್ಲಿಯವ್ರು ಬಂದು ಬರಬೇಕು ಮಾಡಬೇಕು ಅಂತ ಅನ್ನದಾನ ಏರ್ಪಡಿ ನಿಜವಾಗ್ಲೂ ಯಾರಿಗೂ ನಾವು ತಿಳಿಸಿಲ್ಲ. ಅವರ ಮನಸ್ಸಿಂದನೇ ಎಲ್ಲರೂ ಸೇರಿ ಮಾಡ್ತಾ ಇರೋದು ಸಹಿತ. ಇಲ್ಲ, ಖಂಡಿತವಾಗ್ಲೂ ಅವ್ರನ್ನೇನು ಕರೆಸ್ಬೇಕು ಅನ್ನೋ ಉದ್ದೇಶನೂ ಇರಲಿಲ್ಲ ನಮ್ಮಲ್ಲಿ. ನಾವು ಇಷ್ಟೇ, ನಾನು ಏನು ಕೊಟ್ಟಿದ್ದೆ ಆ ಮಾತಿಗೆ ಗೆದ್ದರೆ ಅನುದಾನ ಮಾಡಿಸ್ತೀನಿ ಅಂತ ಅದನ್ನು ಮಾಡಿಸಬೇಕಾಗಿತ್ತು. ಅದು ಬದ್ಧವಾಗಿ ನಾನು ಮಾಡಿಸ್ತಾ ಇದ್ದೀನಿ. ಬರಲಿ ಬಿಡಲಿ ಆ ಪ್ರೀತಿ ನಮ್ಗೆ ಇದ್ದೇ ಇರುತ್ತೆ. ನಾವು ಅಭಿಮಾನಿಗಳು ಅಷ್ಟೇ, ಒಬ್ಬ ಫಾಲೋವರ್ ಆಗಿ ಅವ್ರಿಗೇನು ಎಂಕರೇಜ್ ಮಾಡಬೇಕಾಗಿತ್ತು ಮಾಡಿದೋ. ಅವ್ರು ಬಂದಿಲ್ಲ ಅಂದ್ಬಿಟ್ಟು ನಾವು ಮಾಡಿಸ್ತಾ ಇರೋದು ಅದೆಲ್ಲ ತಪ್ಪಾಗುತ್ತೆ. ಏನು ಜನಕ್ಕೆ ನಾವು ಮಾತು ಕೊಟ್ಟಿದ್ದೀವಿ ಆ ಮಾತು ಮುಖಾಂತರ ಇವತ್ತು ಅನುದಾನ ಮಾಡಿಸ್ಬೇಕಾಗಿತ್ತು, ಮಾಡಿಸಿದ್ವಿ. ತುಂಬ ಖುಷಿ ಆಯ್ತೈತೆ. ಅವ್ನು ಗೆದ್ದಾಗ ಎಷ್ಟು ಖುಷಿ ಆಯ್ತು. ಇವತ್ತು ಜನ ಬರ್ತಾ ಇರೋದು, ಈ ಸಪೋರ್ಟ್ ನೋಡ್ತಾ ಇದ್ರೆ ಇನ್ನೂ ಖುಷಿ ಆಯ್ತೈತೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾವ್ರೆ, ಇನ್ನೂ ಇರುತ್ತೆ ಅನುದಾನ. ತುಂಬ ಖುಷಿ ಆಯ್ತೈತೆ ನಮಗೆ ಇದನ್ನೆಲ್ಲ ಮಾಡ್ತಾರೆ. ಓಕೆ, ಈಗ ಗೆದ್ದಾದ್ಮೇಲೆ ಹೊರಗಡೆ ಬಂದಮೇಲೆ ಈಗ ಕೆಲವರು ಅಂದರೆ ಗೆದ್ದಿದ್ದೀನಿ ಅನ್ನೋ ಒಂದು ಆಟಿಟ್ಯೂಡಲ್ಲಿ ಇರುತ್ತೆ. ಆ ಥರ ಏನಾದ್ರು ಅನಿಸ್ತಾ ನಿಮಗೆ? ಏನಾದ್ರು ಇಲ್ಲ ಅವರಲ್ಲಿ ಏನು ಚೇಂಜಸ್ ಏನೋ ಕಾಣ್ತಾ ಇಲ್ಲ ಸರ್. ಇನ್ನೂ ಎಷ್ಟೋ ಜನ ಹೇಳ್ತಾವ್ರೆ ಸ್ವಲ್ಪ ಇನ್ನೂ ಡ್ರೆಸ್ ಚೇಂಜ್ ಮಾಡ್ಕೊಳಕ್ಕೆ ಹೇಳಿ, ಚಪ್ಪಲ್ ಚೇಂಜ್ ಮಾಡ್ಕೊಳಕ್ಕೆ ಹೇಳಿ ಅಂತ. ಅದನ್ನೆಲ್ಲ ನಾವೇನು ಗೊತ್ತಾ, ಬದಲಾಗಕ್ಕೆ ಹೋಗ್ಬಾರ್ದು. ನಾವು ಹೆಂಗಿರ್ತೀವಿ ಹಂಗೆ ಜನ ಇಷ್ಟಪಡ್ತಾರೆ. ಏನೋ ದಿಢೀರ್ ಅಂತ ಬಂದಿತ್ತು ಅಂದ್ಬಿಟ್ಟು ನಾವು ಬದಲಾದಾಗ ನಮ್ಮ ಜನ ಹೆಂಗೆ ಇಷ್ಟಪಟ್ಟವ್ರೆ ಅದನ್ನೇ ಪ್ರೀತಿಸೋದು. ಏನೋ ಬತ್ತು ಇವತ್ತು ಅಂದ್ಬಿಟ್ಟು ದಿಢೀರ್ ಅಂತ ಚೇಂಜ್ ಆಗ್ಬಾರ್ದು. ಈಗ ಈ ಥರ ಕ್ರೇಜು ನೋಡಿದ್ರೆ ಮುಂಚೆ ಯಾವ ಸೀಸನಲ್ಲಿ ಇಲ್ಲ ಬಿಡಿ ಸರ್. ಈ ಸೀಸನಲ್ಲಿ ಇರೋಂಗೆ ಅವ್ನು ಯಾವಾಗ ಒಳಗಡೆ ಎಂಟ್ರಿ ಆಯ್ತಾನೆ ಅಂತ ಗೊತ್ತಾಯಿತು, ಅವತ್ತೇ ಡಿಸೈಡ್ ಮಾಡ್ಬಿಟ್ಟು ನಾವು ಅವತ್ತೇ ಹೇಳ್ಬಿಟ್ಟು ಈ ಸೀಸನಲ್ಲಿ ಕಪ್ ಗೆದ್ಕೋಗೋನು ಗಿಲ್ಲಿನೇ ಅಂತ.
ಅದನ್ನು ಒಂದು ಮೊದಲನೇ ವಾರದಲ್ಲೂ ಹೇಳಿದ್ದೀನಿ, 3ನೇ ವಾರದಲ್ಲೂ ಹೇಳಿದ್ದೀನಿ. ಬಿಗ್ ಬಾಸ್ ಅಲ್ಲಿ ಫಸ್ಟ್ ಡೇ ಇಂದ ಸಪೋರ್ಟ್ ಮಾಡಿರೋರೆ ಮಧು ಅಣ್ಣ. ಫಸ್ಟ್ ಡೇ ನಾವು ಆಮೇಲೆ ಬಂದಿದ್ದು 1 ವಾರ 2 ವಾರ ಆದಮೇಲೆ ಮಧು ಅಣ್ಣ ಫಸ್ಟ್ ಡೇ ಇಂದ ಒಂದು ಗಿಲ್ಲಿ ಮೇಲೆ ಒಂದು ಕಂಪ್ಲೇಂಟ್ ಆದಾಗ ಎಲ್ಲದಕ್ಕೂ ನಿಂತ್ಕೊಂಡು ಮಾಡಿದ್ದೆ ಒಣ್ಣನಲ್ಲಿ ಮಧು ಅಣ್ಣ. ಅವರಿಂದ ನಾವು ಸಪೋರ್ಟ್ ಆಗಿ ಏನೂ ಇಲ್ಲ ನಮ್ಮ ಪಾತ್ರ, ಮಧು ಅಣ್ಣ ನಿಂತ್ಕೊಂಡಿದ್ದಷ್ಟೇ. ಪ್ರತಿಯೊಂದು ಮಾಡಿದ್ದು ಮಧು ಅಣ್ಣನ ಕಡೆಯಿಂದನೇ. ಇನ್ನೊಂದು ನೋಡಿ ಏನಂದ್ರೆ ಈಗ ಗೆಲ್ತಾರೆ, ನಗಿಸಿದ್ದಾರೆ, ಎಲ್ಲ ಆಯ್ತು. ಅವ್ರು ಗೆಲುವಿಂದ ಬೇರೆಯವ್ರಿಗೆ ಅನ್ನದಾನ ಆಯ್ತಲ್ಲ. ಸರ್ ಹೆಂಗ್ ಗೊತ್ತಾ, ಮಧು ಅಣ್ಣವರು ರ್ಯಾಲಿ ಹಮ್ಮಿಕೊಂಡಿದ್ರು. ರ್ಯಾಲಿ ಶುರುವಾಗಿ ಸ್ಥಳನೂ ಇದೆ. ಅಲ್ಲಿ ಎಲ್ಲಿ ಜನಗಳು ಸೇರೋದು ಆ ಸ್ಥಳದಲ್ಲೇ ಜನರಿಗೆ ನಮಗೆ ಮಧು ಅಣ್ಣವ್ರಿಗೆ ಎಲ್ಲ ರೀತಿ ಜನಗಳು ಗಿಲ್ಲಿ ಅಭಿಮಾನಿಗಳು ಏನು ಬಂದ್ರು ಅಭಿಮಾನಿಗೆ ಒಂದು ತೃಪ್ತಿ ಪಡಿಸ್ಬೇಕಾಗಿತ್ತು. ಅದನ್ನು ಯಾವ್ದ್ರಲ್ಲಿ ಪಡಿಸಿದ್ರು ನಮ್ಗೆ ಆಗಲ್ಲ. ಅನ್ನದಾನದ ತೃಪ್ತಿ ಮಾಡಿಸು ಅಂತೇಳಿ ನಮ್ಮ ಮನುಷ್ಯ ಸಾಕೋಣ ಅನ್ನ ಒಂದೇ. ಆದರೆ ಮಧು ಅಣ್ಣ ಎಲ್ಲಿ ರ್ಯಾಲಿ ಶುರು ಆಯ್ತು, ಎಲ್ಲಿ ಜನ ಸೇರಿದ್ರು, ನಮ್ಮ ಜನಕ್ಕೆ ಅಲ್ಲೇ ಅವ್ರಿಗೊಂದು ಕೃತಜ್ಞತೆ ಕೊಡಬೇಕು ಅಂತ ಹೇಳೇ ಮಾಡಿಸಿರೋರು. ಈಗ ಇನ್ನೊಂದು ಇಷ್ಟೊಂದು ಅಭಿಮಾನ ಇದೆ, ಈಗ ಹೊರಗಡೆ ಬಂದ್ಮೇಲೆ ಕೆಲವೊಂದು ನೆಗೆಟಿವ್ಗಳು ಕೂಡ ಓಡಾಡ್ತಾ ಇದೆ. ಏನ್ ಹೇಳ್ತೀರಾ ಅದಕ್ಕೆ? ಸರ್ ನೆಗೆಟಿವ್ ಮಧು ಅಣ್ಣ ನೀವು ಹೇಳ್ರಿ, ನೆಗೆಟಿವ್ ಮಾತ್ರ ಮಾಡೋದು ಯಾವುದ್ರ ಬಗ್ಗೆ ಸರ್? ಅಂದ್ರೆ ಒಂದು ರಾಘವೇಂದ್ರ ಸ್ವಾಮಿ ಅವಮಾನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹಳೆ ಯಾವ್ದೋ ವಿಡಿಯೋ ಎತ್ಕೊಂಡು ಏನಂತ ಅಣ್ಣ ಇದು ಸರ್ ಅದು ನೋಡಿಲ್ಲ ಸರ್. ಅದ್ರ ಸರ್ ರಾಘವೇಂದ್ರ ಸ್ವಾಮಿ ವಿಡಿಯೋ ಮಾಡಿದ್ದು ನಾವು ನೋಡ್ದು ಸರ್. ಅಷ್ಟು ದಿನ ದಬಾಗ್ತಿರೋ ಸರ್. ಹಂಗಾದ್ರೆ ಇಷ್ಟು ದಿನ ವಿಡಿಯೋ ನೋಡಿದ್ದೆ, ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗಿದೆ. ಅಷ್ಟು ದಿನ ದಬಾಗ್ತಿದ್ದವ್ರು ಈಗ ಉಟ್ಕೊಂಡ್ಬಿಡ್ತಾರೆ ಸರ್ ಸಡನ್ ಆಗಿ ರಾಘವೇಂದ್ರ ಸ್ವಾಮಿ ಇದು ಅಂತ. ಅದು ಎಷ್ಟು ಸರ್ ಅದು ಬೇಗ ಬಂದ್ಬಿಡುತ್ತೆ ಸರ್. ಈಗ ವ್ಯಕ್ತಿ ಬೆಳೀತಾ ಇದ್ದಾರೆ. ಇವಾಗ ದರ್ಶನ್ ಸರ್ ಅಂತ ದೊಡ್ಡ ವ್ಯಕ್ತಿಗಳನ್ನೇ ಕೆಳಗೆ ಟ್ರೈ ಮಾಡ್ತಾ ಇದ್ದಾರೆ. ಯಾವುದೇ ವ್ಯಕ್ತಿ ಕೆಳಗೆ ಹೋಗಲ್ಲ ಸರ್, ಇನ್ನೂ ಮೇಲ್ಗೆ ಹೋಗ್ತಾರೆ. ನಾನು ಹೇಳೋದು ಸರ್, ಒಂದು ವಿಡಿಯೋ ಒಂದು ಎಂಟರ್ಟೈನ್ಮೆಂಟ್ ಇದ್ರೆ ಅದು ಎಂಟರ್ಟೈನ್ಮೆಂಟ್ ಆಗೇ ನೋಡಬೇಕು. ಹಂಗಾರೆ ಎಲ್ಲದೂ ಸೋಷಿಯಲ್ ಮೆಸೇಜ್ ಬೇಕು ಅಂತ ಎಲ್ಲಿ ಸಿಗುತ್ತೆ? ಹಂಗಾರೆ ಎಷ್ಟೋ ಇದ್ರಲ್ಲಿ ನೋಡ್ತಾರೆ. ನಮ್ಮ ಜಗ್ಗೇಶ್ ಸರ್ ಮಾಡಿದ್ರಲ್ಲಿ ಅನ್ನನ ಹೊತ್ಕೊಂಡು ಹೋಗ್ತಾನೆ ತೋರಿಸ್ತಾರೆ. ಅನ್ನಕ್ಕೆ ಅವಮಾನ ಮಾಡಿದ್ರು ಅಂತ ಇರುತ್ತಾ? ಸತ್ಯವಾಗಲಿಲ್ಲ ಸರ್. ಅದೊಂದು ಜನಕ್ಕೊಂದು ಮೆಸೇಜ್ ಕೊಡಬೇಕು, ಯಾವ ರೀತಿ ಮಾಡಿದ್ರೆ ಯಾವ ರೀತಿ ತಲುಪುತ್ತೆ ಅಂತ. ಅದು ರಾಘವೇಂದ್ರ ಸ್ವಾಮಿ ಹೆಸರು ತೊಗೊಂಡು ಮಾಡಿದ್ದಾರೆ ಹೊರತು ರಾಘವೇಂದ್ರ ಯಾವುದೋ ಒಂದು ಅವಹೇಳನಕಾರಿ ಮಾತುಗಳಿಗೆ ಒಂದು ಕೆಟ್ಟ ಮಾತು ಯಾವುದು ಬಳಸಿಲ್ಲ. ಅದನ್ನ ಕಾಮಿಡಿ ಆಗಿ ತೊಗೊಳ್ಳಿ. ದಯವಿಟ್ಟು ಎಲ್ಲ ಸೀರಿಯಸ್ ತೊಗೊಂಡು ಅವತ್ತೇ ತಗೋಬೇಕಾಯ್ತು. ಅಷ್ಟಿಂದ ತಗೊಳ್ತಿದ್ರೆ ಒಂದು ವ್ಯಕ್ತಿ ಬೆಳೆದ ತಕ್ಷಣ ಎಲ್ಲರಿಗೂ ಉರಿ ಹತ್ಕೊಂಡ್ಬಿಟ್ಟಿದೆ. ನೋಡಿ ನಕ್ಬಿಟ್ಟು ಇವತ್ತು ಬೆಳೆದ ಅಂದ್ಬಿಟ್ಟು ಅದನ್ನ ನೆಗೆಟಿವ್ ಮಾಡಿದ್ರೆ ಹೆಂಗೆ ಸರ್? ಬಿಡಿ ಸರ್, ಹಂಗಸ್ಲಿ ಪರವಾಗಿಲ್ಲ. ಇನ್ನೂ ದೊಡ್ಡ ಮ್ಯಾಟಕ್ಕೆ ಬೆಳೀತಾರೆ, ಯಾವುದೋ ಚಿಕ್ಕದ ಮ್ಯಾಟ್ರ್ ಆಗಲ್ಲ. ಹಂಗೆ ಮಾಡೋ ಡೈರೆಕ್ಟಾಗಿ ಬನ್ನಿ, ಬೇಕಾದ್ರೆ ಡೈರೆಕ್ಟಾಗಿ ಕೂತ್ಕೊಂಡು ಡಿಬೇಟ್ ಮಾಡುವ ಅಲ್ವಾ ಅಣ್ಣಾಜಿ? ಡೈರೆಕ್ಟಾಗಿ ಮಾಡಿಸೋಣ. ಇದ್ರ ಬಗ್ಗೆ ನೀವು ಇಲ್ಲ, ನನಗೂ ಅದು ಅಷ್ಟು ಗೊತ್ತಿಲ್ಲ ಆ ವಿಚಾರ. ನಾನು ಅದನ್ನ ನೋಡಿದ್ಮೇಲೆ ಅದಕ್ಕೆ ಬಗ್ಗೆ ರಿಯಾಕ್ಟ್ ಮಾಡ್ತೀನಿ ಸರ್. ನಮಸ್ತೆ. ನಮಸ್ತೆ. ಏನ್ ಸರ್ ವಿಶೇಷ ಇವತ್ತು? ವಿಶೇಷ ಗಿಲ್ಲಿ ಗೆದ್ದದಕ್ಕೆ ನಮ್ಮ ಹುಡುಗ ಮಧು ಅವರು ಅನುದಾನ ಏರ್ಪಾಡು ಮಾಡಿದ್ದಾರೆ. ಹಾಗಾಗಿ ಹೇಗೆ ಅನಿಸ್ತು ಸರ್ ಗಿಲ್ಲಿ ಗೆದ್ದಿದ್ದು ನಿಮಗೆ? ನಮಗೆಲ್ಲ ಸಂತೋಷ ಅಲ್ವಾ? ಯಾಕೆಂದರೆ ನಮ್ಮ ಹುಡುಗ ನಮ್ಮ ಮಂಡ್ಯ ಡಿಸ್ಟಿಕ್ನವರು, ಮಳವಳ್ಳಿಯವರು, ನಮ್ಮ ಹುಡುಗ ಕನ್ನಡದವರು ಚೆನ್ನಾಗಿರಲಿ ಅನ್ನೋದೇ ನಮ್ಮ ಆಸೆ. ಓಕೆ, ಇವಾಗ ಗೆದ್ದಾದ್ಮೇಲೆ ಏನಾದ್ರು ಮೀಟ್ ಹಾಕಿ ಟ್ರೈ ಮಾಡಿದ್ರೆ ಏನಾದ್ರು? ಇಲ್ಲ, ನಮ್ಮ ಹುಡುಗ ಹೋಗಿ ಬಂದರು, ಮಧು ಹೋಗಿ ಬಂದಿದ್ದಾರೆ, ಸಾಕು. ಅವ್ರು ಹೋಗಿ ಬಂದರೆ ಸಾಕು, ನಮಗೇನು. ಈಗ ಮುಂಚೆ ಅನ್ನದಾನ ಮಾಡ್ತೀನಿ ಅಂತ ಹೇಳಿದ್ರು. ಹೌದೌದು, ಅದ್ರ ತಕ್ಕನಾಗಿ ಅನ್ನದಾನ ಇಟ್ಕೊಂಡಿದ್ದಾರೆ. ಹೌದು. ಈಗ ಗೆದ್ದು ಬಂದ್ಮೇಲೆ ಹೇಳಿದ್ರು ಹುಡುಗ ಅವರು ತುಂಬ ಆಕ್ಟಿವ್ ಆಗಿದ್ದಾರೆ. ಗಿಲ್ಲಿ ಅವ್ರು ಬಿಡಿ, ಅವ್ರು ಫೇಮಸ್ ಈಗ. ಹುಡುಗ ಚೆನ್ನಾಗಿರಲಿ. ನಿಮ್ಮ ಊರಿನ ಹುಡುಗ ಹೌದು. ಏನಾದ್ರು ಗೆದ್ದು ಬಂದ್ಮೇಲೆ ಕೆಲವರು ಆಟಿಟ್ಯೂಡ್ ತೋರಿಸ್ತಾರೆ, ಆ ಥರ ಏನಾದ್ರು ಅನ್ಸುತ್ತಾ? ಇಲ್ಲ, ಆ ಥರ ಎಲ್ಲ ಏನಿಲ್ಲ. ಮೊದಲೇ ಆಗಿದ್ರು ಈಗೂ ಆಗಿದ್ದಾರೆ. ತೋಮ್ಮ ಬನ್ನಿ. ನಿಮಗೆ ಖುಷಿ ಇದೆ ಒಟ್ಟಿನಲ್ಲಿ? ತುಂಬ ಖುಷಿ ಇದೆ, ತುಂಬ ಖುಷಿ ಇದೆ. ಈ ಥರ ಕ್ರೇಜ್ಗೆ ಏನು ಹೇಳ್ತೀರಾ? ತುಂಬಾ ಎಲ್ಲಿ ನೋಡಿದ್ರೆ ಗಿಲ್ಲಿ 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 ಅಂತಾರೆ. ಏನು ಮಾಡೋದಕ್ಕಲ್ಲ, ಅವ್ರ ಸ್ಟಾರ್ ಇದೆ. ಒಂದು ಅವರು ವಾಕ್ಚಾತುರ್ಯ, ಅದ್ರ ಮೇಲೆ ಅವರು ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅಷ್ಟೇ. ತೊಗೊಳ್ಳಿ ಸರ್. ಕನಕಪುರದಲ್ಲಿ ಫಂಕ್ಷನ್ ಇತ್ತು, ಎಲ್ಲ ನೋಡಿದ್ರಾ ಸರ್? ಕನಕಪುರ ತೊಗೊಳ್ಳಿ, ಎಲ್ಲ ಬನ್ನಿ ಅಪ್ಪಾಜಿ. ಸರ್, ಕನಕಪುರ ಫಂಕ್ಷನ್ ನಾವು ಹೋಗಿಲ್ಲ. ಗಂಗೋತ್ಸವ ಯಾವುದೋ ಮಾಡಿದ್ದಾರೆ, ಕನಕೋತ್ಸವ ಎಲ್ಲ ಬಂದಿದ್ದಾರೆ. ಚನ್ನಪಟ್ಟಣಕ್ಕೂ ಬಂದಿದ್ದಾರೆ. ಹೌದೌದು. ಖುಷಿ ಇದೆ. ತುಂಬ ಖುಷಿ ಇದೆ. ಓಕೆ, ಥ್ಯಾಂಕ್ ಯು.